ತರುಣೋದಯದ ಕೂಡ ಅರುಣೋದಯವೂ ಇರಲು. ಕ್ಯಾಲ್ಸಿಯಂ ಆಕ್ಸೈಡ್ನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಆಮ್ಲಜನಕದ ಆಣ್ವಿಕ ರಾಶಿಯ ಅನುಪಾತ 5:2, 2:5, 3:4, 3:2. ಇದರಲ್ಲಿ ನಮಗೆ ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ನ ಪರಮಾಣು ರಾಶಿ ಗೊತ್ತಿರಬೇಕು. ಕ್ಯಾಲ್ಸಿಯಂನ ಪರಮಾಣು ರಾಶಿ 40, ಆಕ್ಸಿಜನ್ನ ಪರಮಾಣು ರಾಶಿ 16. ನಾವು ಇವು ಎರಡನ್ನು ಭಾಗಿಸಿದಾಗ 40/16, 4 4 16, 4 10 40, 2 2 4, 2 5 10, 5:2. ಏನಾಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ನಲ್ಲಿರುವ ಆಣ್ವಿಕ ರಾಶಿ ಅನುಪಾತ 5:2 ಆಗ್ತದೆ. ನೆಕ್ಸ್ಟ್, ನೈಟ್ರಿಕ್ ಆಮ್ಲದ ಮೋಲಾರ್ ದ್ರವ್ಯರಾಶಿ 18 μ, 16 μ, 36 μ, 63 μ. ಇದಕ್ಕೆ ಸರಿಯಾದ ಉತ್ತರ 63 μ ಆಗಿದೆ. ಅಗೇನ್ ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್ಗಳನ್ನು ನಾವು ಅಣುರಾಶಿಯನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಸಂಯುಕ್ತದ ಸಾಮಾನ್ಯ ಹೆಸರು CaOCl2 ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್. ಇದಕ್ಕೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದಿಲ್ಲ, ಏನಂತೀವಿ? ಚಲುವೆ ಪುಡಿ. ಸ್ವಚ್ಛತೆಯನ್ನು ಮಾಡುವ ಒಂದು ಪುಡಿ. ಇದನ್ನು ಬಾತ್ರೂಮ್ ಕ್ಲೀನರ್ ಆಗಿ ಯೂಸ್ ಮಾಡ್ತಾರೆ, ಟಾಯ್ಲೆಟ್ಗಳಲ್ಲಿ ಬಳಸ್ತಾರೆ. ಚಲುವೆ ಮಾಡಲು ಬಳಸುವ ಇದೊಂದು ಪೌಡ್ರ್ ಆಗಿರೋದ್ರಿಂದ ಇದನ್ನು ಚಲುವೆ ಪುಡಿ ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್. ಕೆಳಗಿನವುಗಳಲ್ಲಿ ಹೆಚ್ಚು ಕ್ರಿಯಾಶೀಲ ಲೋಹ: ಸತು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ. ಇದು ಕ್ರಿಯಾಶೀಲತೆ ಸರಣಿಯನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಇದು ಅರ್ಥ ಆಗ್ತದೆ. ಒಂದೇ ಗುಂಪಿನಲ್ಲಿ ಕಂಡುಬರುವ ಧಾತುಗಳು ಹೊಂದಿರುವ ಸಾಮಾನ್ಯ ಗುಣ: ಒಂದೇ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದೆ, ಒಂದೇ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿದೆ, ಒಂದೇ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಹೊಂದಿದೆ, ಒಂದೇ ರಾಶಿ ಸಂಖ್ಯೆಯನ್ನು ಹೊಂದಿದೆ, ಒಂದೇ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಎಲೆಗಳು ಮುದಡಿಕೊಳ್ಳುವುದಕ್ಕೆ ಇದು ಕಾರಣವಾಗಿದೆ. ಸ್ಪರ್ಶಾನುವರ್ತನೆ: ನಾವು ಸ್ಪರ್ಶ ಮಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಆಗಿ ಅದು ಮುದುಡಿಕೊಳ್ಳುತ್ತದೆ. ಇನ್ನು ಜಠರದಿಂದ ಆಹಾರವನ್ನು ಸಣ್ಣ ಕರುಳಿಗೆ ನೂಕಲು ಸಹಾಯ ಮಾಡುವ ಸ್ನಾಯು. ಇದು ಸಂಕುಚನ ಮತ್ತು ವಿಕಸನ, ಪೆರಿಸ್ಟಾಲಿಕ್ ಮೂಮೆಂಟ್ ಅಂತ ಕರಿತೀವಿ.
ಈ ಪೆರಿಸ್ಟಾಲಿಕ್ ಮೂಮೆಂಟಿಂದ ಜಠರಿಂದ ಆಹಾರ ಏನಾಗ್ತದೆ, ಸಣ್ಣ ಕರಳಿಗೆ ಸಾಗಿಸಲ್ಪಡುತ್ತದೆ. ವಿಕಾಸವಾದದ ಪಿತಾಮಹ ಹಾಲ್ಡೇನ್, ಮೆಂಡಲ್, ಡಾರ್ವಿನ್. ಇದಕ್ಕೆ ಸರಿಯಾದ ಉತ್ತರ ಡಾರ್ವಿನ್. ಕೋಶಭಿತ್ತಿ ಇರದ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಶಿಲೀಂಧ್ರಗಳು, ಮೊನೆರಾ. ಕೋಶಭಿತ್ತಿ ಶಿಲೀಂಧ್ರಗಳಲ್ಲಿ ಕಂಡುಬರ್ತದೆ, ಮೊನೆರಾಗಳಲ್ಲಿ ಕಂಡುಬರ್ತದೆ, ಸಸ್ಯ ಸಾಮ್ರಾಜ್ಯದಲ್ಲಿ ಕಂಡುಬರ್ತದೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಕೋಶಪೊರೆ ಮಾತ್ರ ಕಂಡುಬರುತ್ತದೆ. ಕಾಲಾ ಅಜಾರ್ ರೋಗವನ್ನು ಉಂಟು ಮಾಡುವ ಜೀವಿಗಳು ಅಮೀಬಾ, ಪ್ಯಾರಾಮೀಷಿಯಂ, ಲಿಶ್ಮೇನಿಯಾ, ಟ್ರಿಪ್ನೋಸೋಮಾ. ಕಾಲಾ ಅಜಾರನ್ನು ಉಂಟು ಮಾಡುವ ಜೀವಿ ಅಂದರೆ ಲಿಶ್ಮೇನಿಯಾ. ಮಾನವನ ದೇಹದಲ್ಲಿ ಉಸಿರಾಟದ ವರ್ಣದ್ರವ್ಯ ದುಗ್ಧರಸ, ಪ್ಲೇಟ್ಲೆಟ್ಗಳು, ರಕ್ತ, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಏನು ಮಾಡ್ತದೆ, ಆಮ್ಲಜನಕದೊಂದಿಗೆ ಬೆರೆತು ಅದು ನಮ್ಮ ದೇಹದ ಇತರ ಭಾಗಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹಸಿರು ಮನೆ ಅನಿಲವಾಗಿಲ್ಲದಿರುವುದು? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್ ಇವೆಲ್ಲ ಹಸಿರು ಮನೆ ಅನಿಲಗಳು. ಆಪ್ಷನ್ 3 ನೈಟ್ರಸ್ ಆಕ್ಸೈಡ್ ಹಸಿರು ಮನೆಯ ಅನಿಲವಾಗಿರುವುದಿಲ್ಲ. ಜೀವಕೋಶಗಳ ನ್ಯೂಕ್ಲಿಯಸ್ಗಳಲ್ಲಿ ಕಂಡುಬರುವ ವರ್ಣತಂತುಗಳ ಜೋಡಿಗಳು 23 ಜೋಡಿಗಳು. ಮಾನವನ ಜೀವಕೋಶಗಳ ನ್ಯೂಕ್ಲಿಯಸ್ಗಳಲ್ಲಿ ಕಂಡುಬರುವ ವರ್ಣತಂತುಗಳು ಆಗಬೇಕು ಪ್ರಶ್ನೆ. 23 ಜೊತೆ ಕ್ರೋಮೋಸೋಮ್ ಇರ್ತದೆ ಮಾನವನಲ್ಲಿ. ಮಾನವನ ಹೃದಯದಲ್ಲಿ ಉಚ್ಚ ಅಭಿಧಮನಿಯಿಂದ ರಕ್ತವು ಇದಕ್ಕೆ ಹರಿಯುತ್ತದೆ. ಉಚ್ಚ ಅಭಿಧಮನಿ ಅಂದರೆ ರಕ್ತ ಬಲಕ್ಕೆ ನಮ್ಮ ಅಭಿಧಮನಿಯ ಮೂಲಕ ಹೃದಯಕ್ಕೆ ತಲುಪುತ್ತದೆ. ಬಲ ಹೃತ್ಕರ್ಣಕ್ಕೆ ಮೊದಲು ಉಚ್ಚ ಅಭಿಧಮನಿ ಮತ್ತು ಅಧೋ ಅಭಿಧಮನಿ ಎರಡರಿಂದನೂ ಕೂಡ ಬಲ ಹೃತ್ಕರ್ಣಕ್ಕೇ ರಕ್ತ ಬರ್ತದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ದ್ವಿಮುಖವಾಗಿರುತ್ತದೆ, ಏಕಮುಖವಾಗಿರುತ್ತದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ. ಹುಲ್ಲಿಂದ ಮಿಡತೆಗೆ, ಮಿಡತೆಯಿಂದ ಕಪ್ಪೆಗೆ, ಕಪ್ಪೆಯಿಂದ ಹಾವಿಗೆ, ಹಾವಿಂದ ಹದ್ದಿಗೆ. ಏಕಮುಖ ಯುನಿಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ ಇರ್ತದೆ. ನೀರಿನ ಶುದ್ಧ ರೂಪ ಸಾಗರದ ನೀರು, ಅಂತರ್ಜಲದ ನೀರು, ನದಿ ನೀರು, ಮಳೆ ನೀರು. ಮಳೆ ನೀರು ನೀರಿನ ಅತ್ಯಂತ ಶುದ್ಧ ರೂಪವಾಗಿದೆ. ಪೊರೆ ರಹಿತ ಕಣದಂಗ ರೈಬೋಸೋಮ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕ್ಲೋರೋಪ್ಲಾಸ್ಟ್, ನ್ಯೂಕ್ಲಿಯಸ್. ರೈಬೋಸೋಮ್ ಪೊರೆ ರಹಿತ ಕಣದಂಗವಾಗಿದೆ. ಕೊಬ್ಬುಗಳು ಮಾನವನ ದೇಹದಲ್ಲಿ ಸಂಗ್ರಹವಾಗುವುದು ಘನಾಕೃತಿ ಅನುಲೇಪಕ ಅಂಗಾಂಶದಲ್ಲಿ, ಅಡಿಪೋಸ್ ಅಂಗಾಂಶದಲ್ಲಿ. ಇದಕ್ಕೆ ಉತ್ತರ ಅಡಿಪೋಸ್ ಅಂಗಾಂಶದಲ್ಲಿ. ಮೂಳೆಗಳಲ್ಲಿ ಆಗೋದಿಲ್ಲ, ಕಾರ್ಟಿಲೇಜಲ್ಲೂ ಆಗೋದಿಲ್ಲ. ಕಾರ್ಟಿಲೇಜ್ ಸ್ನಾಯುವನ್ನು ಇನ್ನೊಂದು ಸ್ನಾಯುವಿಗೆ ಬಂಧನೆ ಮಾಡುವ ಒಂದು ಅಂಗಾಂಶವಾಗಿದೆ. ಕಾಡು ಎಲೆಕೋಸಿನ ವಿಕಾಸವು ಇದಕ್ಕೆ ಉದಾಹರಣೆಯಾಗಿದೆ.
ಅನುವಂಶೀಯ ದಿಕ್ಸೂಚಿ ರೂಪಾಂತರ ನೈಸರ್ಗಿಕ ಆಯ್ಕೆ ಕೃತಕ ಆಯ್ಕೆ. ಇದು ಕಾಡು ಎಲೆಕೋಸಿನ ವಿಕಾಸವು ಕೃತಕ ಆಯ್ಕೆಯಾಗಿದೆ. ಕರುಣೋದಯದ ಕೂಡ